ನೋಡಿ, ಇಷ್ಟು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಇನ್ನೂ ಕೂಡ ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಬಗ್ಗೆ ಹೇಳ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಈ ಬಿಲ್ ಪಾಸ್ ಆಯಿತು. ಸೆಷನ್ ಮುಗ್ದಿದೆ. ಡಿಕೆ ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ. ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರ್ಬೋದು, ಮುಚ್ಚಿಟ್ಟಿರುವವರ ಅಜೆಂಡಾ ಏನಿರ್ಬೋದು ಅನ್ನುವಂಥದ್ದು ಹೊರಗೆ ಬಂದಿದೆ. ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ. ಕೆಲವು ಸರಿ ಖಾಲಿ ಬುಕ್ಕು ತಂದಿದ್ದಾರೆ. ಆ ಖಾಲಿ ಬುಕ್ಕಲ್ಲಿ ಇದನ್ನು ಬರ್ಕೊತಿದ್ದಾರೆ ಅವರು. ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ, ಅದ್ರಲ್ಲಿ ಏನು ಬರ್ಕೊಳ್ಳೋರಿದ್ದಾರೆ ಅವರು. ಇದೇ ರೀತಿ ತುಷ್ಟೀಕರಣಕ್ಕಾಗಿ, ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಬರ್ಕೊಳ್ಳೋರಿದ್ದಾರೆ. ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ. ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ. ನೋಡಿ, ಇಷ್ಟು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಇನ್ನೂ ಕೂಡ ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಬಗ್ಗೆ ಹೇಳ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಈ ಬಿಲ್ ಪಾಸ್ ಆಯಿತು. ಸೆಷನ್ ಮುಗ್ದಿದೆ. ಡಿಕೆ ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ. ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರ್ಬೋದು, ಮುಚ್ಚಿಟ್ಟಿರುವವರ ಅಜೆಂಡಾ ಏನಿರ್ಬೋದು ಅನ್ನುವಂಥದ್ದು ಹೊರಗೆ ಬಂದಿದೆ. ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ. ಕೆಲವು ಸರಿ ಖಾಲಿ ಬುಕ್ಕು ತಂದಿದ್ದಾರೆ. ಆ ಖಾಲಿ ಬುಕ್ಕಲ್ಲಿ ಇದನ್ನು ಬರ್ಕೊತಿದ್ದಾರೆ ಅವರು. ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ, ಅದ್ರಲ್ಲಿ ಏನು ಬರ್ಕೊಳ್ಳೋರಿದ್ದಾರೆ ಅವರು. ಇದೇ ರೀತಿ ತುಷ್ಟೀಕರಣಕ್ಕಾಗಿ, ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಬರ್ಕೊಳ್ಳೋರಿದ್ದಾರೆ. ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ. ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ. ನೋಡಿ, ಇಷ್ಟು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಇನ್ನೂ ಕೂಡ ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಬಗ್ಗೆ ಹೇಳ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಈ ಬಿಲ್ ಪಾಸ್ ಆಯಿತು. ಸೆಷನ್ ಮುಗ್ದಿದೆ. ಡಿಕೆ ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ. ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರ್ಬೋದು, ಮುಚ್ಚಿಟ್ಟಿರುವವರ ಅಜೆಂಡಾ ಏನಿರ್ಬೋದು ಅನ್ನುವಂಥದ್ದು ಹೊರಗೆ ಬಂದಿದೆ. ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ. ಕೆಲವು ಸರಿ ಖಾಲಿ ಬುಕ್ಕು ತಂದಿದ್ದಾರೆ. ಆ ಖಾಲಿ ಬುಕ್ಕಲ್ಲಿ ಇದನ್ನು ಬರ್ಕೊತಿದ್ದಾರೆ ಅವರು. ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇದೆ, ಅದ್ರಲ್ಲಿ ಏನು ಬರ್ಕೊಳ್ಳೋರಿದ್ದಾರೆ ಅವರು. ಇದೇ ರೀತಿ ತುಷ್ಟೀಕರಣಕ್ಕಾಗಿ, ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಬರ್ಕೊಳ್ಳೋರಿದ್ದಾರೆ. ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ. ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ. ನೋಡಿ, ಇಷ್ಟು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಇನ್ನೂ ಕೂಡ ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಬಗ್ಗೆ ಹೇಳ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಈ ಬಿಲ್ ಪಾಸ್ ಆಯಿತು. ಸೆಷನ್ ಮುಗ್ದಿದೆ. ಡಿಕೆ ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ. ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರ್ಬೋದು, ಮುಚ್ಚಿಟ್ಟಿರುವವರ ಅಜೆಂಡಾ ಏನಿರ್ಬೋದು ಅನ್ನುವಂಥದ್ದು ಹೊರಗೆ ಬಂದಿದೆ.
ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ. ಕೆಲವು ಸಾರಿ ಖಾಲಿ ಬುಕ್ಕು ತಂದಿದ್ದಾರೆ. ಆ ಖಾಲಿ ಬುಕ್ಕಲ್ಲಿ ಇದನ್ನೇ ಬರ್ಕೊತಿದ್ದಾರೆ ಅವರು. ಸಂವಿಧಾನ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ. ಅದೇ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಿದೆ, ಅದ್ರಲ್ಲಿ ಏನು ಬರ್ಕೊಳ್ಳೋರಿದ್ದಾರೆ ಅವರು. ಇದೇ ರೀತಿ ತುಷ್ಟೀಕರಣಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಬರ್ಕೊಳ್ಳೋರಿದ್ದಾರ. ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ. ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ. ನೋಡಿ, ಇಷ್ಟು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಇನ್ನೂ ಕೂಡ ಮಾತನಾಡಿದ್ರು. ಡಿ.ಕೆ. ಶಿವಕುಮಾರ್ ಸಂವಿಧಾನ ಬದಲಾವಣೆ ಬಗ್ಗೆ ಹೇಳ್ತಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಈ ಬಿಲ್ ಪಾಸ್ ಆಯಿತು. ಸೆಷನ್ ಮುಗ್ದಿದೆ. ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ. ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರ್ಬೋದು, ಮುಚ್ಚಿಟ್ಟಿರುವವರ ಅಜೆಂಡಾ ಏನಿರ್ಬೋದು ಅನ್ನುವಂಥದ್ದು ಹೊರಗೆ ಬಂದಿದೆ. ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ. ಕೆಲವು ಸಾರಿ ಖಾಲಿ ಬುಕ್ಕು ತಂದಿದ್ದಾರೆ. ಆ ಖಾಲಿ ಬುಕ್ಕಲ್ಲಿ ಇದನ್ನೇ ಬರ್ಕೊತಿದ್ದಾರೆ ಅವರು. ಸಂವಿಧಾನ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ. ಅದೇ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಿದೆ, ಅದ್ರಲ್ಲಿ ಏನು ಬರ್ಕೊಳ್ಳೋರಿದ್ದಾರೆ ಅವರು. ಇದೇ ರೀತಿ ತುಷ್ಟೀಕರಣಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಬರ್ಕೊಳ್ಳೋರಿದ್ದಾರ. ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ. ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ. ನೋಡಿ, ಇಷ್ಟು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಇನ್ನೂ ಕೂಡ ಮಾತನಾಡಿದ್ರು. ಡಿ.ಕೆ. ಶಿವಕುಮಾರ್ ಸಂವಿಧಾನ ಬದಲಾವಣೆ ಬಗ್ಗೆ ಹೇಳ್ತಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಈ ಬಿಲ್ ಪಾಸ್ ಆಯಿತು. ಸೆಷನ್ ಮುಗ್ದಿದೆ. ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮದ ಹೇಳಿಕೆ ಅಥವಾ ಅವರ ಇಂಟರ್ವ್ಯೂ ನಿಜವಾಗ್ಲೂ ಆಶ್ಚರ್ಯ ತರುತ್ತೆ. ಅಂದ್ರೆ ಕಾಂಗ್ರೆಸ್ಸಿನ ಹಿಡನ್ ಎಜೆಂಡಾ ಏನಿರ್ಬೋದು, ಮುಚ್ಚಿಟ್ಟಿರುವವರ ಅಜೆಂಡಾ ಏನಿರ್ಬೋದು ಅನ್ನುವಂಥದ್ದು ಹೊರಗೆ ಬಂದಿದೆ. ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ದೇಶ ತಿರುಗ್ತಾ ಇದ್ದಾರೆ ಮತ್ತು ಪಾರ್ಲಿಮೆಂಟ್ಗೂ ಬರ್ತಾರೆ. ಕೆಲವು ಸಾರಿ ಖಾಲಿ ಬುಕ್ಕು ತಂದಿದ್ದಾರೆ. ಆ ಖಾಲಿ ಬುಕ್ಕಲ್ಲಿ ಇದನ್ನೇ ಬರ್ಕೊತಿದ್ದಾರೆ ಅವರು. ಸಂವಿಧಾನ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಇಲ್ಲ. ಅದೇ ಇವತ್ತು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ಕನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಎದುರುಗಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಿದೆ, ಅದ್ರಲ್ಲಿ ಏನು ಬರ್ಕೊಳ್ಳೋರಿದ್ದಾರೆ ಅವರು. ಇದೇ ರೀತಿ ತುಷ್ಟೀಕರಣಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ಒಂದು ವರ್ಗಕ್ಕೆ ಮೀಸಲಾತಿಯನ್ನು ಅವರು ಬರ್ಕೊಳ್ಳೋರಿದ್ದಾರ. ಇದು ನಮ್ಮನ್ನು ಕಾಡ್ತಾ ಇರುವಂತ ಸಂಶಯ. ಈ ಸಂಶಯಕ್ಕೆ ಇವತ್ತು ಪುಷ್ಟಿ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರ ಇಂಟರ್ವ್ಯೂ ಈ ನಮ್ಮ ಸಂಶಯಕ್ಕೆ ಪುಷ್ಟಿಯನ್ನ ಕೊಟ್ಟಿದೆ. ನೋಡಿ, ಇಷ್ಟು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಇನ್ನೂ ಕೂಡ ಮಾತನಾಡಿದ್ರು.